ನಮಸ್ಕಾರ. ನನ್ನ ಹೆಸರು ಪ್ರಭು ಹರ್ಸೂರ್ ಅಂತೇಳಿ. ನಾನು ಇದೇ ಗುಲ್ಬರ್ಗ ಜಿಲ್ಲೆಯವರೇ, ತುಮಕೂರಿನಲ್ಲಿ ಸೆಟ್ಲ್ ಆಗಿದ್ದೀವಿ. ಈಗ ನಮ್ಮ ಪರಿಚಯ ಸರಳವಾಗಿ ಹೇಳೋದಾದರೆ, ನಾವು ತುಮಕೂರು ಫೈನ್ ಆರ್ಟ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನಿವೃತ್ತಿ ಹೊಂದಿದ್ದರು. ಈಗ ನಾನು ಗುಲ್ಬರ್ಗದಲ್ಲಿ ಬಂದು ಇಲ್ಲಿ ನಮ್ಮ ಸ್ನೇಹಿತರಾದಂಥ ಶ್ರೀ ಅಯಾಜುದ್ದೀನ್ ಪಟೇಲ್, ಇವರು ನಮ್ಮ ಬಾಲ್ಯ ಸ್ನೇಹಿತರು. ಇವರ ಒಂದು ಕಲೆಕ್ಷನ್ನು ತುಂಬ ಸುಂದರವಾಗಿದೆ. ಇವರು ದೇಶ ವಿದೇಶಗಳ ಒಂದು ಕರೆನ್ಸಿ ಏನಿದೆ, ನೋಟುಗಳ ಸಂಗ್ರಹ ಇದೆ. ಮತ್ತು ಹಳೆಯ ಒಂದು ಬಹುಮನಿ ಸುಲ್ತಾನರ ನಮ್ಮ ಗುಲ್ಬರ್ಗ ಜಿಲ್ಲೆಯ ಒಂದು ಹಳೆಯ ಡಾಕ್ಯುಮೆಂಟ್ಸ್ಗಳೆಲ್ಲವನ್ನು ಇಟ್ಕೊಂಡಿದ್ದಾರೆ. ಮತ್ತು ಅವರ ಒಂದು ಫೋಟೋ ಏನಿದೆ, ಫೋಟೋ ಸೆಷನ್ನಲ್ಲಿ ಫೋಟೋಗ್ರಫಿಯಲ್ಲಿ ಕೂಡ ಅವರು ತುಂಬ ಮಾಸ್ಟರ್ ಇದ್ದಾರೆ, ಅದರಾಗೇನು ಎರಡು ಮಾತಿಲ್ಲ. ಮತ್ತು ಅವ್ರಿಗೆ ಇದೇ ಒಂದು ಸಬ್ಜೆಕ್ಟಲ್ಲಿ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ, ನಮ್ಮ ಅಯಾಜುದ್ದೀನ್ ಅವರಿಗೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಪೂರ್ತಿ ಇತಿಹಾಸ ಏನಿದೆ, ಇಷ್ಟೇ ಅಲ್ಲ, ನಮ್ಮ ದೇಶದ ಬಹುಭಾಗ ಏನಪ್ಪ ಅಂದರೆ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿ ಇವರ ಒಂದು ಕಲೆಕ್ಷನಲ್ಲಿ ಇದೆ. ಹಳೆ ಕಾಯಿನ್ಗಳಾಗಿರ್ಬೋದು, ನೋಟುಗಳಾಗಿರ್ಬೋದು, ಚಿನ್ನದ ನಾಣ್ಯಗಳಾಗಿರ್ಬೋದು, ಮತ್ತು ಅವು ಎಲ್ಲ ಸಂಗ್ರಹಗಳು ಏನಿದಾವಲ್ಲ ತುಂಬ ಪರ್ಫೆಕ್ಟಾಗಿ ಇವರು ಒಂದು ಸಂಗ್ರಹಾಲಯದಲ್ಲಿ ಜೋಡಿಸಿಟ್ಟಿದ್ದಾರೆ. ಮತ್ತು ಈ ಸಂಗ್ರಹಾಲಯದಲ್ಲಿ ನಾನು ಒಂದು ಅನಿಸಿಕೆ ಹೇಳೋದಾದರೆ, ಕಾಯಿನ್ಗಳೇನದು ಸಾಕಷ್ಟು ಕಲೆಕ್ಷನ್ ಇದೆ. ಅದು ಪ್ರತಿಯೊಂದು ಕಾಯಿನ್ ಕೂಡ ಇನ್ನೂ ಸುಂದರವಾಗಿ ಡಿಸ್ಪ್ಲೇ ಆಗಬೇಕು. ಮತ್ತು ಇವರಿಗೆ ಸ್ಥಳದ ಒಂದು ಕೊರತೆ ಇದೆ, ನನ್ನ ಅನಿಸಿಕೆ ಹೇಳೋದಾದರೆ. ಯಾಕಂದರೆ ಇವರು ದೇವರಿಗೆ ಇನ್ನೂ ಇವರು ಮುಂದೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡಲಿ. ಮತ್ತು ಮೇಲ್ಗಡೆ ಇನ್ನೊಂದು ಫ್ಲೋರಲ್ಲಿ ಇರುವಷ್ಟು ಸಂಗ್ರಹ ಇವರಲ್ಲಿದೆ. ಯಾಕಂದರೆ ಅಷ್ಟೊಂದು ಸಂಗ್ರಹ ಇವರಲ್ಲಿದೆ. ಮತ್ತು ಇವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಈ ನಮ್ಮ ಒಂದು ಏನಿದೆ, ಆದಿಲ್ ಶಾಹಿದ್ ಆಗಿರ್ಬೋದು, ಮತ್ತೊಂದು ಅಹಮದ್ ಬರೀದಾಗಿರ್ಬೋದು, ಬಿರಾರ್ ಆಗಿರ್ಬೋದು, ಗೋಲ್ಕೊಂಡದಾಗಿರ್ಬೋದು, ಬೀದರ್ ಆಗಿರ್ಬೋದು, ಬಿಜಾಪುರ, ಬಹುಮನಿ ಸುಲ್ತಾನರ ಬಗ್ಗೆ ಎಲ್ಲರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರೈಟಿಂಗ್ ಮಾಡಿ, ಫೋಟೋಗ್ರಫಿ ಮಾಡಿ, ಮತ್ತು ನಮ್ಮ ಸಂಸ್ಕೃತಿ ಏನದೆಲ್ಲ ಹಾಳಾಗ್ತಾ ಇರತಕ್ಕಂಥದ್ದನ್ನು ಅವಶೇಷಗಳನ್ನು ಸಹ ಅವರ ಚಿತ್ರಗಳಲ್ಲಿ ಫೋಟೋಗ್ರಫಿನಲ್ಲಿ ಕಂಡುಹಿಡಿದಿದ್ದಾರೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಏನದ, ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ, ವಿದೇಶಗಳಲ್ಲಿ ಈ ಒಂದು ಸಣ್ಣ ಪಳವಳಿಕೆಯನ್ನು ದೊಡ್ಡದಾಗಿ ತೋರಿಸ್ತಾರೆ. ಬರೀ ಒಂದು ಸಣ್ಣದಿರುತ್ತೆ ಯಾವುದೋ ಒಂದು. ಅದು ನಮ್ಮಲ್ಲಿ ಅಂಥವು ಸಾಕಷ್ಟು ನಶಿಸಿ ಹೋಗ್ಬಿಟ್ಟಿದ್ದಾವೆ. ಅಂಥದ್ರೊಳಗೆ ನಮ್ಮ ಈ ಒಂದು ಪಳವಳಿಕೆಗಳನ್ನು ಉಳ್ಕೊಂಡಿದ್ದಾವೆ. ನಮ್ಮ ಭಾರತ ಸರ್ಕಾರ ಇದೇನು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಏನಿದೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ, ಅವರು ಇದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು. ಸಾಕಷ್ಟು ಮಳಕೇಡು ಕೋಟೆಗಳಾಯಿತು, ನಮ್ಮ ಗುಲ್ಬರ್ಗದಾಯಿತು, ಮತ್ತು ಔರಂಗಾಬಾದ್ ಇದ್ರ ಬಗ್ಗೆ ಬರೆದಿದ್ದಾರೆ, ಹೀರಾಪುರದಲ್ಲಿ ಇರ್ತಕ್ಕಂಥದ್ದು ಬರೆದಿದ್ದಾರೆ. ಸಾಕಷ್ಟು ಫೋಟೋಗ್ರಾಫಿಗಳು ಎಲ್ಲ ನಶಿಸಿ ಹೋಗ್ತಕ್ಕಂಥ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ದೃಶ್ಯಗಳು ಇವೆಲ್ಲ. ಇದಕ್ಕೆ ನಾವಾಗಲಿ ಅಥವಾ ನಮ್ಮ ಅಯಾಜುದ್ದೀನ್ ಆಗಲಿ ಅದನ್ನು ಸಂರಕ್ಷಣೆ ಮಾಡೋಕ್ಕಾಗದೇ ಇರತಕ್ಕಂಥ ಮಾತಿದು. ನಮ್ಮ ಪ್ರಾಚ್ಯ ವಸ್ತು ಇಲಾಖೆಯವರು ಏನದಲ್ಲ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತುಂಬ ಮುತುವರ್ಜಿ ವಹಿಸ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದ, ಅದರ ಸ್ಪೆಷಲಿ ನಮ್ಮ ಗುಲ್ಬರ್ಗ ಜಿಲ್ಲೆದು ಇದ್ರ ಬಗ್ಗೆ ಸಾಕಷ್ಟು ಸಂರಕ್ಷಣೆ ಮತ್ತು ಕಾಳಜಿಯನ್ನು ವಹಿಸಬೇಕು ಅಂತ ತಿಳ್ಕೊಂಡು ನನ್ನ ಅನಿಸಿಕೆಯನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಅಷ್ಟೇ ಅಲ್ಲದೆ ಇವ್ರದ್ದು ಸಂಗ್ರಹಾಲಯದಲ್ಲಿ ವಿಶೇಷತೆಗಳಿದ್ದಾವೆ, ಯಾವುದೂ ಹಳೆದಂತೇನೇನಿಲ್ಲ. ಇವರಲ್ಲಿ ಕೆಲವು ಹಳೆಯ ವಸ್ತುಗಳಿದ್ದಾವೆ, ಮತ್ತು ಹಿಂದಿನ ಕಾಲದಲ್ಲಿ ಬಳಸ್ತಕ್ಕಂಥ ಸಾಕಷ್ಟು ವಸ್ತುಗಳು ಕೂಡ ಇದರಲ್ಲಿದ್ದಾವೆ. ಸೊ ಇಲ್ಲಿ ನೀವು ನೋಡ್ಬೋದು, ಇವು ಯಾವ ವಸ್ತುಗಳೇನಿದಾವಲ್ಲ ಇವೆಲ್ಲ ಒಂಥರ ಪಳವಳಿಕೆಗಳ ಥರ ಕಣ್ಣಾಗಿ ಕಾಣಿಸ್ತೇವೆ. ಹಳೆ ಕಾಲದ ಡಾಕ್ಯುಮೆಂಟ್ಸ್, ಹಳೆ ಕಾಲದ ಒಂದು ವಸ್ತುಗಳಾಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂತಂದರೆ ಅವರ ಒಂದು ಸಂಗ್ರಹಾಲಯದಲ್ಲಿದ್ದಾವೆ. ಈ ಸಂಗ್ರಹಾಲಯದಲ್ಲಿ ಸಾಕಷ್ಟು ಇವರು ಉದ್ದೇಶ ಏನು ಅಂತಂತಂದರೆ, ನಮ್ಮ ಮುಂದಿನ ಜನ್ರೇಷನ್ ಏನಿದೆ, ನಮ್ಮ ಯುವ ಪೀಳಿಗೆ ಮಕ್ಕಳು ಪ್ರತಿಯೊಂದು ಸ್ಕೂಲ್ನವರು ಬಂದು ನೋಡಿ ವಿಸಿಟ್ ಮಾಡಿ, ಇವೆಲ್ಲ ಎಲ್ಲೂ ಸಿಗಲ್ಲ. ಇವು ಕಾಯಿನ್ಗಳು ರಾಜ ಮಹಾರಾಜ ತೊಗಲಿನ ನಾಣ್ಯಗಳು, ಏನು ಕಲ್ಲಿನ ನಾಣ್ಯಗಳು, ಮಣ್ಣಿನ ನಾಣ್ಯಗಳು, ಸುಟ್ಟಿರುವ ಹಂಚಿನ ನಾಣ್ಯಗಳಿದ್ದಾವೆ. ಸುಮಾರು ಏನಪ್ಪ ಅಂತಂತಂದ್ರೆ 13ನೇ ಶತಮಾನದ್ದು, 12ನೇ ಶತಮಾನದ್ದು, ಮತ್ತು BC ಏನು ಬಿಫೋರ್ ಕ್ರಿಸ್ತನ ಕಾಲದಲ್ಲೂ ಕೂಡ ಇದ್ದಾವೆ ನಾಣ್ಯಗಳು ಇವ್ರ ಹತ್ರ. ಏನು ಸಾಮಾನ್ಯ ಏನಲ್ಲ, ಇದೆಲ್ಲ ಮಕ್ಕಳಿಗೆ ನೋಡಬೇಕು. ಇವೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ತದೆ ಇದರ ಒಂದು ಮಹತ್ವ ಏನು ಅನ್ನೋದು. ಸೊ ಹೀಗಾಗಿ ನಮ್ಮ ಒಂದು ಅಯಾಜುದ್ದೀನ್ ಪಟೇಲ್ ಅವರ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಅಯಾಜುದ್ದೀನ್ ಅವರೊಂದು ಫೋಟೋಗ್ರಫಿ ಏನಿದೆಲ್ಲ ತುಂಬ ಸರಳ, ಸಮಾಜದಲ್ಲಿ ಇವತ್ತೇನು ನಡೀತಕ್ಕಂಥ ಸಣ್ಣದನ್ನು ಆಟ ಆಡ್ತಕ್ಕಂಥದ್ದು, ಬಾಲ್ಯದ ನೆನಪುಗಳು, ಡಿಜಿಟಲ್ ಪೇಂಟಿಂಗ್, ಈ ಥರ ಎಲ್ಲ ವಸ್ತು ಏನಪ್ಪ ಅಂದರೆ ಡಿಜಿಟಲ್ ಪೇಂಟಿಂಗ್ನಲ್ಲಿ ಅವರ ಕಲಾಕೃತಿಗಳನ್ನು ರಚನೆ ಮಾಡೋದನ್ನು ನೋಡ್ತೀವಿ. ಡಿಜಿಟಲ್ ಫೋಟೋಗ್ರಫಿ ಮತ್ತು ಅದರ ಮೇಲೆ ನೋಡ್ತೀವಿ.
ಇವೆಲ್ಲ ಏನಪ್ಪ ಅಂದ್ರೆ ನಮ್ಮ ಆಯೋಜಿತ ಕಲಾಕೃತಿಗಳು ತುಂಬ ವಿಶೇಷವಾಗಿ ಇದಾವೆ ತಿಳ್ಕೊಂಡು ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೆ. ನಮಗೆ ಇದು ಅವನ ಮುನ್ಸೂಚನೆ. ಮೊನ್ನೆ ಅಫ್ಘಾನಿಸ್ತಾನದಲ್ಲಿ ಒಂದು ಇದು ಇದ್ದಾಗ ತಾಲಿಬಾನಿಗಳು ಮತ್ತು ಅಲ್ಲಿನ ಸರ್ಕಾರದ ಒಂದು ಇದರ ಸಂದರ್ಭದಲ್ಲಿ ಇದು ಯಾವಾಗ ಅದಕ್ಕೆ ಹಿಂದೆ ರಚನೆ ಮಾಡಿರ್ತಕ್ಕಂಥದ್ದು. ಇದನ್ನು ನಾವು ನೀವು ನೋಡಿರ್ಬೋದು ಟಿ ವಿಗಳಲ್ಲಿ, ಅದರಲ್ಲಿ ಮಾಧ್ಯಮದಲ್ಲಿ ಏರೋಪ್ಲೇನ್ ಹತ್ತಿ ಜನ ಮೇಲ್ಗಡೆ ಕೂತಿದ್ರು. ಇವನು ಭವಿಷ್ಯದ ಚಿಂತನೆ ಇಟ್ಕೊಂಡು ಮಾಡಿದ್ದಾನೆ ಅಂತ ನನಗೆ ಅನಿಸ್ತಿತ್ತು. ಇವಾಗ ನೋಡಿದ ಮೇಲೆ ಇವ್ನಿಗೆ ಹೆಂಗೆ ಗೊತ್ತಾಯ್ತು ಹಿಂಗೆಲ್ಲ ಪ್ಲ್ಯಾನ್ ಮಾಡಿ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಆದರೆ ವಾಸ್ತವದಲ್ಲಿ ಆ ಸಂದರ್ಭದಲ್ಲಿ ಆ ದಿನಗಳಲ್ಲಿ ಕೂತಿದ್ರು ಜನಗಳೆಲ್ಲ ಮೇಲೆ ಇರಿದ್ರು, ಟೈರ್ ಪೈರ್ ಕೂತಿದ್ರು, ಊರು ಬಿಟ್ಟು ಹೋಗ್ತಾ ಇದ್ದಿದ್ರು. ಇಂಥದ್ದೆಲ್ಲ ಧನ್ಯವಾದಗಳು ನಮ್ಮ ಆಯಾಜುದ್ದೀನ್ ಪಟೇಲ್ ಅವರಿಗೆ.